ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಷಯ ಜಾತಿಗಳ ಮೇಲೆ ರಾಜಕೀಯ. ಈ ಒಂದು ವಿಷಯದ ಬಗ್ಗೆ ನೋಡೋಣ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ನಿಮಗೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ. ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಮ್ಮ ಹೊಸ ವಿಡಿಯೋಗಳು, ಒಳ್ಳೊಳ್ಳೆ ಮಾಹಿತಿ ಇರೋ, ಸಂದೇಶ ಇರೋ ವಿಡಿಯೋಗಳು ನಿಮಗೆ ತಲುಪ್ತವೆ. ನೋಡಿ, ರಾಜಕೀಯ ವ್ಯಕ್ತಿಗಳು ಜಾತಿಗಳನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡ್ತಿದ್ದಾರಾ? ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಇದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಒಂದು ಕುಟುಂಬದಲ್ಲಿ ಭೇದ ಭಾವ ಇತ್ತು ಅಂದರೆ, ನೀನು ಬಿಸಿದು ಊಟ ಮಾಡು, ನೀನು ತಂಗ್ಳದ ಊಟ ಮಾಡು, ನೀನು ಹೊಸ ಬಟ್ಟೆ ಹಾಕು, ನೀನು ಹಳೆ ಬಟ್ಟೆ ಹಾಕು, ಈ ರೀತಿಯಾದ ಭೇದ ಭಾವಗಳು ಇತ್ತು ಅಂದರೆ ಒಂದು ಕುಟುಂಬದಲ್ಲಿ, ಆ ಒಂದು ಕುಟುಂಬದಲ್ಲಿ ಯಾವತ್ತಿಗೂ ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ. ಯಾವಾಗಲೂ ಜಗಳ, ಮನಸ್ತಾಪಗಳು ಹೆಚ್ಚಾಗಿರ್ತವೆ, ಒಗ್ಗಟ್ಟು ಇರೋದಿಲ್ಲ. ಅದೇ ರೀತಿಯಲ್ಲಿ ನಾವು ಬದುಕುತ್ತಿರುವ ಈ ಒಂದು ಸಮಾಜದಲ್ಲಿ ಜಾತಿಗಳು ಇದ್ದವು ಅಂದರೆ, ಭೇದ ಭಾವಗಳು ಇದ್ದವು ಅಂದರೆ, ನಾನು ಮೇಲು ನೀನು ಕೀಳು, ನಾನು ಶ್ರೇಷ್ಠ ನೀನು ಕನಿಷ್ಠ, ನೀನು ಆ ಜಾತಿಯವನು ನಾನು ಈ ಜಾತಿಯವನು ಅನ್ನೋ ಈ ಒಂದು ಭಾವನೆ ಇತ್ತು ಅಂದರೆ ಸಮಾಜದಲ್ಲಿ ಯಾವತ್ತಿಗೂ ಜಗಳಗಳು, ಗಲಭೆಗಳು ಆಗ್ತಾನೆ ಇರ್ತವೆ. ಯಾಕಂದರೆ ನೋಡಿ, ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಒಗ್ಗಟ್ಟಾಗಿ ಇರೋದಕ್ಕೆ ಬಿಡೋದಿಲ್ಲ ವ್ಯಕ್ತಿಯನ್ನು. ಬೇರೊಬ್ಬ ವ್ಯಕ್ತಿಯನ್ನು ಸಪರೇಟಾಗಿ ನೋಡ್ತಾನೆ. ಅವನು ನಮ್ಮ ಒಂದು ಸಮಾಜದವನೇ, ನಮ್ಮ ಒಂದು ಕುಟುಂಬದವನೇ ಅನ್ನೋ ಒಂದು ರೀತಿಯಲ್ಲಿ ನೋಡೋದಿಲ್ಲ. ಹಾಗಾಗಿ ಈ ಒಂದು ಜಾತಿ ಭೇದ ಭಾವ ಸಮಾಜದಲ್ಲಿ ಇತ್ತು ಅಂದರೆ ಯಾವುದೇ ರೀತಿಯಾದ ಒಂದು ಶಾಂತಿಯಾದ ವಾತಾವರಣ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದು ವಾಸ್ತವ. ಹಾಗಾದರೆ ಇದು ಹೇಗೆ ಸೃಷ್ಟಿಯಾಯಿತು ನೋಡೋಣ. ಇದು ನಿಮಗೆ ಗೊತ್ತಾಯಿತು ಅಂದರೆ ಜಾತಿ ಹೇಗೆ ಸೃಷ್ಟಿಯಾದವು ಅನ್ನೋದು ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ನೋಡಿ, ಈ ಒಂದು ಸಮಾಜದಲ್ಲಿ ಒಂದೇ ರೀತಿಯಾದ ಜನಗಳು ಇರೋಕ್ಕೆ ಸಾಧ್ಯ ಇಲ್ಲ. ಒಂದೇ ರೀತಿಯಾದ ಜನಗಳು ಅಂತಂದರೆ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ ಅಷ್ಟೇ. ಮನುಷ್ಯರೆಲ್ಲ ಒಂದೇ. ಅವರ ಒಂದು ಉದ್ಯೋಗಗಳು, ಸಂಪ್ರದಾಯಗಳು, ಮತಗಳು, ಧರ್ಮಗಳು ಹೀಗೆ ಬೇರೆ ಬೇರೆ ಇರ್ತವೆ. ನೋಡಿ, ಒಂದೊಂದಾಗೆ ನೋಡ್ತಾ ಹೋದರೆ ಅನ್ನ ಬೆಳೆಯೋರು, ರೈತರು ಇದ್ದಾರೆ ಈ ಒಂದು ಸಮಾಜದಲ್ಲಿ. ಅದೇ ರೀತಿಯಲ್ಲಿ ಚಪ್ಪಲಿ ಹೊಲಿಯೋರು ಇದ್ದಾರೆ. ಆಮೇಲೆ ಹೇರ್ ಕಟಿಂಗ್ ಮಾಡೋರು ಇದ್ದಾರೆ, ಬಟ್ಟೆ ಹೊಲಿಯೋರು ಇದ್ದಾರೆ. ಆಮೇಲೆ ಧಾರ್ಮಿಕ ವ್ಯಕ್ತಿಗಳು ಕೂಡ ಇದ್ದಾರೆ, ಅಂದರೆ ಧಾರ್ಮಿಕವಾಗಿ ಬೋಧನೆ ಮಾಡುವಂಥವರು. ನೋಡಿ, ಇವರೆಲ್ಲ ಇದ್ದಾಗ ಜೀವನ ತುಂಬ ಸರಳವಾಗಿರುತ್ತೆ. ಇವಾಗ ನೋಡಿ, ಒಬ್ಬನೇ ವ್ಯಕ್ತಿ ಅನ್ನ ಬೆಳ್ಕೊತಾನ, ಅದೇ ವ್ಯಕ್ತಿ ತನ್ನ ಚಪ್ಪಲಿ ಹೊಲ್ಕೊತಾನ, ತನ್ನ ಹೇರ್ ಕಟ್ಟಿಂಗ್ ತಾನೇ ಮಾಡ್ಕೊತಾನ? ಸಾಧ್ಯ ಇಲ್ಲ. ಒಬ್ಬರಿಂದ ಒಬ್ಬರಿಗೆ ಕೆಲಸ ಆಗಬೇಕು. ಆವಾಗಲೇ ವ್ಯಕ್ತಿಯ ಮೇಲೆ ವ್ಯಕ್ತಿಗೆ ಪ್ರೀತಿ ವಿಶ್ವಾಸ ಹುಟ್ಟೋದು. ಆ ಪ್ರೀತಿ ಭಾವನೆ, ಆ ಒಂದು ಅನುಭವ ಆವಾಗಲೇ ಆಗೋದು ಹೇಳಬೇಕು ಅಂತಂದರೆ. ಹಾಗಾಗಿನೇ ಸಮಾಜದಲ್ಲಿ ಈ ಥರ ವ್ಯಕ್ತಿಗಳು ಇದ್ದೇ ಇರ್ತಾರೆ, ಡಿಫ್ರೆಂಟಾಗಿ, ಅಂದರೆ ಬೇರೆ ಬೇರೆ ರೀತಿಯಾದ ಕೆಲಸ ಮಾಡೋರು. ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನು ಅಂತಂದರೆ, ಈ ರೈತರು ಇರ್ತಾರಲ್ವ, ಅನ್ನ ಬೆಳೆಯೋರು, ಇವ್ರದೇ ಒಂಥರ ಸಂಪ್ರದಾಯ ಇರುತ್ತೆ. ಮತ್ತು ಚಪ್ಪಲಿ ಹೊಲಿಯೋರು, ಇವ್ರದೇ ರೀತಿಯಾದ ಸಂಪ್ರದಾಯಗಳು ಇರ್ತವೆ, ಆಚಾರ ವಿಚಾರಗಳು. ಹೇರ್ ಕಟ್ಟಿಂಗ್ ಇವ್ರದೇ ಒಂಥರ ಸಂಪ್ರದಾಯ, ಬಟ್ಟೆ ಹೊಲಿಯೋರು ಇವ್ರದೇ ಒಂಥರ ಸಂಪ್ರದಾಯ. ಆಮೇಲೆ ಧಾರ್ಮಿಕ ಬೋಧನೆಗಳನ್ನು ಮಾಡುವಂಥವ್ರಿಗೆ ಒಂದು ಸಂಪ್ರದಾಯಗಳು ಇರ್ತವೆ. ಈ ಸಂಪ್ರದಾಯಗಳು ಹೇಗೆ ಬಂದವು? ಹಿಂದಿನ ಕಾಲದಲ್ಲಿ ಅವರವರ ಹಿರಿಯರು ಸೃಷ್ಟಿ ಮಾಡಿರ್ತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಈ ಒಂದು ಸಂಪ್ರದಾಯಗಳಿದಾವಲ್ವಾ, ಒಂದೇ ರೀತಿಯಲ್ಲಿ ಇರೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ನೋಡಿ, ರೈತರ ಸಂಪ್ರದಾಯ ಇದ್ದಂಗೆ ಚಪ್ಪಲಿ ಹೊಲಿಯೋರ ಸಂಪ್ರದಾಯಗಳು ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆಮೇಲೆ ಹೇರ್ ಕಟ್ಟಿಂಗ್ ಮಾಡೋ ಸಂಪ್ರದಾಯ ಮತ್ತು ಬಟ್ಟೆ ಹೊಲಿಯೋರ ಸಂಪ್ರದಾಯಕ್ಕೂ ಬೇರೆ ಬೇರೆ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ನೋಡೋಕ್ಕೆ ಸಾಧ್ಯ. ನೋಡಿ, ಇಲ್ಲಿ ವ್ಯಕ್ತಿ ಏನು ಮಾಡಿದ್ದಾನೆ ಅಂತಂದರೆ, ಈ ಒಂದು ಸಂಪ್ರದಾಯಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾನೆ. ಸಂಪ್ರದಾಯ ಮತ್ತು ವ್ಯಕ್ತಿ ಮಾಡೋ ಕೆಲಸ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ಇಲ್ಲಿ ಇವೆಲ್ಲ ಒಂದು ಗುಂಪು ಬೇರೆ ಬೇರೆ ರೀತಿಯಾಗಿ ಕಾಣ್ತವೆ. ಇದೇ ಗುಂಪೆ ಬೇರೆ, ಇದೇ ಗುಂಪೆ ಬೇರೆ, ಇದೇ ಗುಂಪೆ ಬೇರೆ, ಈ ರೀತಿ ಕಾಣೋದ್ರಿಂದ ಅವಾಗೇನು ಮಾಡಿದರು, ಈ ಗುಂಪಿಗೆ ಒಂದು ಜಾತಿ, ಇವ್ರದೇ ಒಂದು ಜನಾಂಗ, ಇವ್ರದೇ ಒಂದು ಜಾತಿ, ಇವ್ರದೇ ಒಂದು ಜಾತಿ. ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಒಬ್ಬರನ್ನ ಕೀಳು ಜಾತಿಯಲ್ಲಿ ಅಳಿತಾ ಇದ್ದಾರೆ ಅಂತಂದರೆ ಯಾವುದ್ರ ಮೇಲೆ?
ಅವರು ಮಾಡೋ ಒಂದು ಕೆಲಸದ ಮೇಲೆ. ಹಾಗಾಗಿ ವ್ಯಕ್ತಿಗಳಲ್ಲಿ ಕೆಲಸ ಮತ್ತು ಸಂಪ್ರದಾಯಗಳು ಬೇರೆ ಬೇರೆಯಾಗಿ ಇರೋದ್ರಿಂದ ಈ ರೀತಿಯಾದ ಜಾತಿಗಳು ಹುಟ್ಟಿಕೊಂಡವು ಅಂತ ನಾವು ಅನ್ಕೋಬಹುದು. ಹಾಗೆ ನೋಡಿ, ಇನ್ನೊಂದು ಸಣ್ಣದೊಂದು ಎಕ್ಸಾಂಪಲ್. ಇವಾಗೊಂದು ಮದುವೆ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ, ಓಕೆನಾ? ಮದುವೆ ಆಗ್ತಾ ಇರುತ್ತೆ. ಈ ಮದುವೆ ತುಂಬ ಚೆನ್ನಾಗಾಗಬೇಕು ಅಂತಂದರೆ ಯಾರೆಲ್ಲ ಬೇಕಾಗ್ತಾರೆ? ಅಡುಗೆ ಮಾಡೋರು ಬೇಕು, ಡೆಕೋರೇಷನ್ ಮಾಡೋರು ಬೇಕು, ಪುರೋಹಿತರು ಬೇಕು, ಆಮೇಲೆ ಊಟ ಮಾಡಿರೋ ತಟ್ಟೆ ಎಲೆ ಎತ್ತೋರು ಬೇಕು, ಆಮೇಲೆ ಇವನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡೋನು ಒಬ್ಬನು ಬೇಕು. ಇವರೆಲ್ಲರೂ ಇದ್ದಾಗ ಮದುವೆ ತುಂಬ ಚೆಂದ ಅನಿಸುತ್ತೆ, ತುಂಬ ಚೆನ್ನಾಗಾಯ್ತಪ್ಪ ಮದುವೆ. ಯಾಕಂದರೆ ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ನಡೀತಾ ಇರುತ್ತಲ್ವ, ಹಾಗಾಗಿನೇ ಎಲ್ಲ ಕೆಲಸಗಳು ಚೆನ್ನಾಗಾಗ್ತವೆ. ಅದೇ ರೀತಿಯಲ್ಲಿ ಈ ಒಂದು ಸಮಾಜ ಕೂಡ ಚೆನ್ನಾಗಿರಬೇಕು, ಎಲ್ಲ ಜನರು ಸರಳವಾಗಿ ಬದುಕಬೇಕು, ಎಲ್ರಿಗೂ ಅನುಕೂಲ ಆಗೋ ಹಾಗೆ ವಸ್ತುಗಳು ಸಿಗಬೇಕು ಅಂತಂದರೆ ಇಷ್ಟು ಜನರು ಸಮಾಜಕ್ಕೆ ಬೇಕಾಗ್ತಾರೆ. ಇದರಲ್ಲಿ ಯಾರು ಮೇಲೂ ಅಲ್ಲ ಕೀಳು ಅಲ್ಲ. ವ್ಯಕ್ತಿ ಇದನ್ನು ಮುಖ್ಯವಾಗಿ ತಿಳ್ಕೋಬೇಕು. ಯಾರೋ ಒಂದು ಅಜ್ಞಾನದ ಒಂದು ಕಾಲದಲ್ಲಿ ಈ ಜಾತಿಗಳನ್ನು ಸೃಷ್ಟಿ ಮಾಡಿರ್ಬೋದು, ಬಟ್ ಇದು ಏನಿದೆಯಲ್ಲ, ಇದು ಜ್ಞಾನದ ಯುಗ, ಇದು ಜ್ಞಾನದ ಕಾಲ. ಇದು ಇವಾಗ ನಾವು ಅರ್ಥ ಮಾಡ್ಕೋಬೇಕು, ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು. ನೋಡಿ, ವೈರಸ್ ಅನ್ನೋದು ತುಂಬಿಬಿಟ್ಟಿದ್ದಾರೆ. ಯಾರು ತುಂಬಿದಾರೋ ಏನೋ ಗೊತ್ತಿಲ್ಲ. ಜಾತಿ ಅನ್ನೋ ವೈರಸ್ಸನ್ನು ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ ನಮ್ಮಲ್ಲಿ. ನಾವು ಅವನ್ನ ಅನ್ಇನ್ಸ್ಟಾಲ್ ಮಾಡಬೇಕಷ್ಟೇ. ಇಲ್ಲ ಅಂದರೆ ಅದು ನಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನೆಲ್ಲ ತಿನ್ನುತ್ತೆ. ಇವಾಗ ನೋಡಿ, ಮೊಬೈಲ್ಗೆ ಏನಾದ್ರು ಒಂದು ವೈರಸ್ ಹಿಡ್ಕೊಂತು ಅಂದರೆ ಯಾವುದು ಆ್ಯಪ್ ಓಪನ್ನೇ ಆಗೋದಿಲ್ಲ. ಒಳ್ಳೆ ಆ್ಯಪ್ಗಳಿದ್ರೂ ಓಪನ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ಒಂದು ಕೆಟ್ಟ ಒಂದು ವೈರಸ್ ನಮ್ಮಲ್ಲಿ ಹೋಯಿತು ಅಂತಂದರೆ ಅವು ಒಳ್ಳೆ ಗುಣಗಳನ್ನೆಲ್ಲ ತಿಂದಾಕ್ಬಿಡುತ್ತೆ. ಹಾಗಾಗಿ ಈ ಜಾತಿ ಅನ್ನೋ ವೈರಸ್ ನಮ್ಮಲ್ಲಿ ಇತ್ತು ಅಂತಂದರೆ ಸಮಾನತೆ ಇರೋದಿಲ್ಲ, ಮಾನವೀಯತೆ ಇರೋದಿಲ್ಲ. ವ್ಯಕ್ತಿ ಸೃಷ್ಟಿಯ ರಹಸ್ಯವನ್ನು, ಸತ್ಯವನ್ನು ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ಫೇಲ್ ಆಗ್ತಾನೆ. ಜಾತಿ ಅನ್ನೋ ಹೆಸರನ್ನು ಯಾರು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ, ಜಾತಿಯನ್ನು ಇನ್ನೂ ಯಾರು ಹೆಚ್ಚಿಸ್ತಾ ಇದ್ದಾರೆ? ಎಲ್ಲರ ತಲೆಯಲ್ಲಿ ಬರೋದು ಒಂದೇ, ರಾಜಕೀಯ ವ್ಯಕ್ತಿಗಳು ಅಂತ ಹೇಳಿ. ನೋಡಿ, ನಾವು ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನು ಅಂತಂದರೆ, ರಾಜಕೀಯ ವ್ಯಕ್ತಿಗಳ ತಲೆಯಲ್ಲಿ ಬರೋಕ್ಕಿಂತ ಮುಂಚೆ ಜಾತಿ ಅನ್ನೋದು ಪ್ರಜೆಗಳಲ್ಲಿ ಇರುತ್ತೆ. ಪ್ರಜೆಗಳಲ್ಲಿ ಇದ್ದಾಗ ಅದನ್ನು ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತಾರೆ. ನೋಡಿ, ರಾಜಕೀಯ ವ್ಯಕ್ತಿಗಳು ಅಂತಂದರೆ ಅವ್ರೇನು ಒಟ್ಟಿನಲ್ಲಿ ಗೆಲ್ಲಬೇಕು ಅಷ್ಟೇ. ಇವಾಗ ನೋಡಿ, ಒಂದು ಡಿಸ್ಟಿಕ್ಕಿಗೆ ಒಬ್ಬರು ಗೆದ್ದರು ಅಂದ್ಕೊಳ್ಳಿ. ಗೆದ್ದ ತಕ್ಷಣ ಅವರು ಏನು ಮಾಡ್ತಾರೆ ಗೊತ್ತಾ? ಯಾವ ಓಟ್ಸಿಂದ ಗೆದ್ದಿದ್ದೀವಿ ಅನ್ನೋದನ್ನು ನೋಡ್ತಾರೆ. ಆ ಒಂದು ಜನಾಂಗಕ್ಕೆ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಅವರೇ ಅಲ್ವಾ ಇವರನ್ನು ಗೆಲ್ಲಿಸೋದು. ಹಾಗಾಗಿ ಇವರು ಯಾಕೆ, ರಾಜಕೀಯ ವ್ಯಕ್ತಿಗಳು ಯಾಕೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ? ಜಾತಿ ಅನ್ನೋದು ಅವರಲ್ಲಿ ಆಲ್ರೆಡಿ ಇರೋದ್ರಿಂದ. ಎಲ್ಲದಕ್ಕೂ ರಾಜಕಾರಣಿಗಳು ಅವ್ರದ್ದೇನಿದೆ, ರಾಜಕೀಯ ಅಂತಂದರೆ ಗೆಲ್ಲಬೇಕು, ಸ್ಥಾನಕ್ಕೆ ಬರಬೇಕು. ಅವ್ರ ಡ್ಯೂಟಿ ಅವರು ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಗೆಲ್ಲೋದು ಹೇಗೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಅದರಿಂದ ಅವ್ರಿಗೆ ಲಾಭ ಇದೆ. ಆದರೆ ಜಾತಿಗಳನ್ನು ಇಟ್ಕೊಂಡು ನಾವೇನು ಸಾಧಿಸ್ತಾ ಇದ್ದೀವಿ? ಪ್ರಜೆಗಳು ಏನು ಸಾಧಿಸ್ತಾ ಇದ್ದಾರೆ? ಜಾತಿಗಳನ್ನು ಇಟ್ಕೊಂಡು ಅವುಗಳ ಹೆಸರುಗಳನ್ನು ಬಳಸ್ಕೊಂಡು ನಾನು ಹೆಚ್ಚು ನೀನು ಕೀಳು ಅಂತ ಹೇಳಿ ಏನು ಸಾಧನೆ ಮಾಡ್ತಿದ್ದಾರೆ? ಅದರಿಂದ ಏನು ಲಾಭ ಇದೆ? ಏನು ಪ್ರಯೋಜನ? ನಾವಲ್ವಾ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದು. ಎಂಥ ರಾಜಕೀಯ ವ್ಯಕ್ತಿಗಳೇ ಬರಲಿ, ಎಂಥ ದೊಡ್ಡ ನಾಯಕರೇ ಬರಲಿ, ಈ ಜಾತಿ ಅನ್ನೋದು ಅವರಿಂದ ಅಳಿದು ಹೋಗೋದಿಲ್ಲ. ಜಾತಿ ಅನ್ನೋದು ಯಾರಲ್ಲಿದೆ? ಪ್ರಜೆಗಳಲ್ಲಿದೆ, ನಮ್ಮಲ್ಲಿದೆ. ಫಸ್ಟ್ ಅವರು ಇದನ್ನು ಕಿತ್ತಾಕಬೇಕು ಮನಸ್ಸಿಂದ. ನಾವಿದನ್ನು ನಮ್ಮ ತಲೆಯಿಂದ ಕಿತ್ತಾಕಬೇಕು. ಫಸ್ಟ್ ಆಫ್ ಆಲ್ ಪ್ರಜೆಗಳಲ್ಲಿ ಈ ಜಾತಿ ಅನ್ನೋದು ಹೋಗಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ ಬುದ್ಧಿ ಮತ್ತು ತಿಳುವಳಿಕೆ. ವಾಸ್ತವದ ಸತ್ಯ ತಿಳ್ಕೋಬೇಕು ಅಷ್ಟೇ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ? ಹಿಂದಿನ ಒಂದು ಕಾಲದಲ್ಲಿ ಯಾರೋ ಒಬ್ಬರು ಏನೋ ಸೃಷ್ಟಿ ಮಾಡಿರ್ತಾರೆ, ಅದನ್ನೇ ಬ್ಲೈಂಡಾಗಿ ನಂಬ್ಕೊಂಡು ಬಂದಿರ್ತಾರೆ. ನಾವು ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ. ಸತ್ಯನೇ ಬೇರೆ ಇರುತ್ತೆ. ನೋಡಿ, ಸಿಂಪಲ್ ಇದು, ಸಿಂಪಲ್. ಎಲ್ಲರೂ ಒಂದೇ ಭೂಮಿಯಲ್ಲೇ ವಾಸ ಮಾಡ್ತಿದ್ದಾರೆ, ಎಲ್ಲರೂ ಒಂದೇ ರೀತಿಯಲ್ಲೇ ಹುಡ್ತಾರೆ, ಎಲ್ಲರೂ ಸತ್ತ ಆದಮೇಲೆ ಮಣ್ಣಿಗೆನೇ ಹೋಗೋದು. ಇದರಲ್ಲಿ ಯಾವ ಜಾತಿ ಇದೆ, ಯಾವ ಕುಲ ಇದೆ ಹೇಳಿ? ಇದೆಲ್ಲ ಮನುಷ್ಯ ಸೃಷ್ಟಿ ಮಾಡಿರೋದು. ಜಾತಿ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಯಾವ ಧರ್ಮನೂ ಹೇಳೋದಿಲ್ಲ, ಅದು ಒಂದು ಪ್ರಕೃತಿ ನಿಯಮನೂ ಅಲ್ಲ. ಇದು ಮನುಷ್ಯನ ಒಂದು ಸೃಷ್ಟಿ ಜಾತಿ ಅನ್ನೋದು. ಯಾಕೆ ಗೊತ್ತಾ? ಅವನ ಅಹಂಕಾರ ಪಡೋದಕ್ಕೆ ಏನಾದರೂ ಒಂದು ಬೇಕೇ ಬೇಕು. ಅದು ನಂದು, ಶ್ರೇಷ್ಠವಾದದ್ದು ನಂದು ಅಂತ ಹೇಳ್ಕೊಳ್ಳೋಕ್ಕೆ ಏನಾದ್ರು ಒಂದು ಬೇಕೇ ಬೇಕು. ಏನಕ್ಕೆ ಬೇಕು? ತಾನು ಅಹಂಕಾರ ಪಡೋಕ್ಕೆ, ಮತ್ತೊಬ್ಬರು ಮುಂದೆ ದೊಡ್ಡವನಾಗಿ ನಿಲ್ಲೋದಕ್ಕೆ ಏನಾದರೂ ಬೇಕು. ಹಾಗಾಗಿನೇ ಈ ಒಂದು ಜಾತಿ ಅನ್ನೋ ಹೆಸರನ್ನು ಅವನು ಸೃಷ್ಟಿ ಮಾಡಿದ.
ನೋಡಿ, ಕೊನೆಯದಾಗಿ ಒಂದು ಮಾತು, ಜಾತಿಯಿಂದ ವ್ಯಕ್ತಿ ಅಹಂಕಾರ ಪಡ್ತಾನೆ ಹೊರತು ಈ ಸಮಾಜಕ್ಕೆ ಯಾವುದೇ ರೀತಿಯಾದ ಉಪಯೋಗನೂ ಇಲ್ಲ. ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡಿ, ಗೊತ್ತಾಗುತ್ತೆ. ಏನು ನೀವು ಮೇಲು ಅಂತ ಹೇಳ್ಕೊತೀರಾ ಅಂತಂದರೆ ನೀವೇನು 200-300 ವರ್ಷ ಬದುಕಿರ್ತೀರಾ? ಇಲ್ಲ. ಮೇಲು ಆದ್ರೇನೋ ಕೀಳಾದ್ರೇನೋ ಎಲ್ಲರೂ ಟೈಮ್ ಬಂತು ಅಂದರೆ ಹೋಗೋದೇನೆ. ಇಲ್ಲಿ ಯಾರು ಶಾಶ್ವತವಾಗಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಶ್ರೇಷ್ಠ, ನಾನು ಮೇಲು ಅಂತ ಹೇಳೋದ್ರಲ್ಲಿ ಏನೂ ಅರ್ಥನೇ ಇಲ್ಲ.